ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಇಂದ್ರೋಜಿರಾವ್ ಶಿವಮೊಗ್ಗ ಆಟೋ ಯೂಟ್ಯೂಬ್ ಚಾನಲ್ ಮಾತಾಡ್ತಾ ಇರೋದು. ವೀಕ್ಷಕರೇ, ನಾನೀಗ ತುಂಗಾ ನದಿಯ ದಡದ ಮೇಲಿದ್ದೀನಿ. ಅಂದರೆ ಹೊಸ ಸೇತುವೆ ಇದೆಯಲ್ಲ, ಬೈಪಾಸ್ನಲ್ಲಿ ಸೇತುವೆ ಮೇಲೆ ಇಟ್ಕೊಂಡು ನಿಮಗೆ ಹೊಳೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊನ್ನೆ ಹೊಳೆ ತುಂಬಿ ತುಳುಕ್ತಾ ಇತ್ತು. ಈಗ ಮಳೆ ಕಮ್ಮಿ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಈ ಭಾಗದಲ್ಲಿ ವೀಡಿಯೋ ಮಾಡಿರಲಿಲ್ಲ. ನೋಡಿ ವೀಕ್ಷಕರೇ, ನೋಡ್ತಾ ಇರಲಿ ಪಕ್ಷಿಗಳು ನೋಡಿ ಚೆನ್ನಾಗಿ ಹಾರಾಡ್ತಾ ಇದ್ದಾವೆ. ಇವು ನೀರು ಕೋಳಿಗಳಂತೇಳಿ ಬಂಡೆ ಮೇಲೆ ಕೂತಿರು ಕಾಣ್ತಾ ಇದ್ದಲ್ಲ, ಅವೆಲ್ಲ ನೀರಿಗೆ ಹಾರ್ತವೆ. ನೀರು ಮುಳ್ಕೊಂಡಿರ್ತವೆ, ನೀರಲ್ಲೂ ಇರ್ತವೆ, ದಡದ ಮೇಲೂ ಇರ್ತವೆ. ಅಷ್ಟು ನೋಡಿ ಅಲ್ಲಿ ಬೀಳ್ತಾ ಇದ್ದಾರೆ. ಅದು ಪಕ್ಷಿಲಿ ಐತಿ. ಈಗ ನೋಡಿ ವೀಕ್ಷಕರೇ, ಇಲ್ಲಿ ಎಲ್ಲ ಇದಾವಲ್ಲ, ಈ ಕಪ್ಪು ಕಾಣ್ತವೆ ಕಾಗೆಗಳಲ್ಲ, ಇವು ಕಾಗೆ ಥರನೇ ಇದ್ದಾವೆ. ಆದರೆ ನೀರು ಕೋಳಿ ಅಂತ ಹೇಳ್ತಾರೆ ಇದಕ್ಕೆ. ನೀರು ಕೋಳಿಗಳು ಇವು ದಡದಲ್ಲಿ ಇರ್ತವೆ. ನೋಡಿ, ಇವತ್ತು ಬರ್ತಿದೆ, ಎಲ್ಲರೂ ಬರುತ್ತೆ. ನೀರು ಬೀಳಕ್ಕೆ ನೋಡಿ, ಟ್ಯಾಂಕಿಗೆ ನೀರು ಹೊರಟ ನೀರಲ್ಲಿ ಮುಳ್ಕೊಂಡು ಇರ್ತವೆ, ದಡದ ಮೇಲೂ ಬಂದು ನೋಡಿರ್ತವೆ. ಎರಡೂ ಕಡೆ ಇರುವಂಥ ಒಂದು ಪಕ್ಷಿ ಇದು ನೀರು ಕೋಳಿ ಅಂತಾರೆ. ನೋಡಲು ವೀಕ್ಷಕರೇ, ನೀರು ಕಮ್ಮಿ ಆಗಿದೆ. ಈ ಕಡೆ ಭಾಗ ಇಲ್ಲೂ ಕೂಡ ಎರಡು ಸೇತುವೆ ಇದೆ. ಇದೊಂದು, ಇದು ಪಕ್ಕದೊಂದು ಹಳೆ ಸೇತುವೆ ಇದೆ ವೀಕ್ಷಕರೇ. ಒಂದು ಅಲ್ಲಿ ದೂರದಲ್ಲಿ ಕಾಣುತ್ತಾ, ಅದು ಹಳೆ ಸೇತುವೆ. ಹೋದ ವಾರ ಮಳೆ ಬಂದಾಗ ಕಂಡಿದ್ದಂಥ ಜಾಗ. ಇದು ಬೈಪಾಸ್. ಈಗ ಭದ್ರಾವತಿಯಿಂದ ಕಡೆ ಬಂದಾಗ ಶಿವಮೊಗ್ಗ ಈ ಕಡೆಯಿಂದ ಬರಬೇಕು. ದೊಡ್ಡ ದೊಡ್ಡ ವಾಹನಗಳೆಲ್ಲ ಹೆವಿ ವೆಹಿಕಲ್ದಲ್ಲಿ ಈ ಕಡೆ ತಿರುಗಾಡ್ತವೆ. ಈಗ ಸಿಟಿಲಿ ಬರೋಂಗಿಲ್ಲ. ತೆಗಿಬೇಕಾ? ಆಯ್ತು. ಓಕೆ ವೀಕ್ಷಕರೇ, ನೋಡ್ತಾ ಇದ್ರಲ್ಲ, ಮಳೆ ಅರ್ಧ ಭಾಗ ಇದೆ. ಈಗ ಮತ್ತೆ ಮಳೆ ಬರುತ್ತೆ. ವಾರದಲ್ಲಿ ಮಳೆ ಬರೋ ಸೂಚನೆಗಳಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮಳೆ ಬರಲಿ, ಮತ್ತು ಹೊಳೆ ತುಂಬಲಿ, ಹೊಳೆ ತುಂಬ ಮತ್ತೆ ತೋರಿಸ್ತೀನಿ. ಓಕೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.